ಪರಿಮಳ. ವಾವ್, ದಿಸ್ ಇಸ್ ಅಮೇಜಿಂಗ್ ಬಾಲು. ಈ ಕೋಟೆ ಬಗ್ಗೆ ಚಿಕ್ಕ ವಯಸ್ಸಿಂದ ಕೇಳ್ಪಟ್ಟಿದ್ದೆ. ಅಮ್ಮ ಅವರೇ, ಮಗು ಹೊರಗಡೆ ಆಡ್ತಿದ್ನಮ್ಮ, ಕರ್ಕೊಳ್ಳಿ. ಬಂದ ತಕ್ಷಣ ಹೊರಗೆ ಹೋಗ್ತೇನೋ? ಹಾ, ಮನೆಯೊಳಗೆ ಆಡ್ಕೋಬೇಕು. ಓಕೆನಾ? ಓಕೆ ಮಮ್ಮಿ. ಹುಷಾರು. ಅಮ್ಮ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಬಾ, ನಾವು ಕೋಟೆ ನೋಡೋಣ. ಪ್ರವಳಿಕಾ, ಏನಿದು? ದಿನದಿನಕ್ಕೂ ನೀನು ಅಂದ ಜಾಸ್ತಿನೇ ಆಗ್ತಿದೆಯಲ್ಲ. ರಿಯಲಿ? ಬಾಲು, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಎಲ್ಲೋ ಯಾರೋ ಕುರ್ಚಿ ಮೇಲೆ ಕೂತು ಆಡ್ತಿರೋ ಶಬ್ದ ಬರ್ತಿಲ್ವಾ? ನನಗೇನು ಕೇಳಿಸ್ತಿಲ್ವೇ? ಡೀಪ್ ಫಾರೆಸ್ಟ್ನಲ್ಲಿ ಬ್ಯೂಟಿಫುಲ್ ಪ್ಯಾಲೇಸ್. ಕಲ್ಪನೆ ಮಾಡೋದು ಬಿಟ್ಟು ಎಂಜಾಯ್ ಮಾಡು. ಅಂಗುಲಿಕಾ, ನಿನ್ನ ತ್ಯಾಗವು ದಿವ್ಯ ಮಂಗಳವಾದ್ರೆ ನನ್ನ ಮರಣವು ಮರುಭೂಮಿಯಲ್ಲಿರುವ ಮರೀಚಿಕೆ. ಈ ದೇವದಾನವರ ಸಂಗ್ರಾಮದಲ್ಲಿ ಗೆಲುವು ನಿನ್ನದಾ ಇಲ್ಲ ನನ್ನದಾ? ಏನಾಯ್ತು? ಕೋಟೆಯಲ್ಲಿ ನಾನು ನೋಡಿದೆ, ದೆವ್ವ ಬಂದ್ಬಿಡ್ತು ಬಂದ್ಬಿಡ್ತು ಕೋಟೆಗೆ, ಬಂದ್ಬಿಡ್ತು ಕೋಟೆಗೆ. ಇದು ಉತ್ತರ ಇರೋಂಥ ಪ್ರಶ್ನೆನಾ ಅಥವಾ ಉತ್ತರ ಇಲ್ದಿರೋಂಥ ಸಮಸ್ಯೆನಾ? ರಾಜ್ಯದ ಹೋಮ್ ಮಿನಿಸ್ಟರ್ ಅಣ್ಣನ ಮಗಳು ಕಿಡ್ನಾಪ್ ಆಗಿ ಸುಮಾರು 10 ದಿನಗಳಾದ್ರೂ ಪೊಲೀಸ್ ವ್ಯವಸ್ಥೆ ಎಮ್ಮೆ ಮೇಲೆ ಮಳೆ ಬಿದ್ದ ಹಾಗೆ ಕೆಲಸ ಮಾಡ್ತಿದೆ. ಇಂಟೆಲಿಜೆನ್ಸ್ ನವರು ಗಾಢವಾಗಿ ನಿದ್ರೆ ಮಾಡ್ತಿರಬಹುದು. ಇನ್ನು ಮಗಳನ್ನೇ ಕಾಪಾಡಿಕೊಳ್ಳಲಾಗದ ಹೋಮ್ ಮಿನಿಸ್ಟರ್ ರಾಜ್ಯವನ್ನು ಏನು ಕಾಪಾಡುತ್ತಾರೆ ಅಂತ ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ. ಈ ಮಿಸ್ಟ್ರಿ ಕಿಡ್ನಾಪ್ ಕತೆ ಎಲ್ಲಿ ಸುಖಾಂತವಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನೋಡ್ತಾನೆ ಇರಿ NTV. ನನ್ನ ಮಗಳ ವಿಷಯದಲ್ಲಿ ನಾವು ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಸಾಮಾನ್ಯದವ್ರ ಪರಿಸ್ಥಿತಿ ಏನು? ಕಿಡ್ನಾಪ್ ಆದಾಗಿಂದ ಎಲ್ಲಾ ಸ್ಟೇಷನ್ಗಳು ಅಲರ್ಟ್ ಆಗಿದೆ ಸರ್. ಅಲರ್ಟ್ ಆಗಿರೋದ್ರಿಂದ ರಿಸಲ್ಟ್ ಏನು?
ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಕೂಡ 10 ದಿನ ಆದ್ರೂ ಕೂಡ ಏನು ಗೊತ್ತಾಗದೆ ಹೋದ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು? ಸರ್, ನಮ್ಮನ್ನ ನಂಬಿ ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಅಂತ ಯಂಗ್ ಅಂಡ್ ಡೈನಮಿಕ್ ಆಫೀಸರ್ನ ಇನ್ವೆಸ್ಟಿಗೇಷನ್ ಟೀಮ್ಗೆ ಅಪಾಯಿಂಟ್ ಮಾಡ್ಕೊಂಡಿದೀವಿ. ಆ ಬಂದಿರೋರಾದ್ರೂ ನಂದು ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಸ್ತಾರಾ ಇಲ್ಲ ನೀರ್ ಪಾಲ್ ಮಾಡ್ತಾರಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕೇಸ್ ಬಗ್ಗೆ ಗೊತ್ತಿದೆ ತಾನೆ? 10 ದಿನಗಳಿಂದ ಹೋಮ್ ಮಿನಿಸ್ಟರ್ ಅಣ್ಣನ್ ಮಗಳು ಮಿಸ್ಸಿಂಗ್. ಆಸ್ ಸೂನ್ ಇಸ್ ಪಾಸಿಬಲ್ ಆ ಕೇಸನ್ನ ನೀವು ಕಂಡು ಹಿಡಿಬೇಕು. Yes, sir. ತಗೊಳ್ಳಿ ಆ ಕೇಸಿಗೆ ಸಂಬಂಧಪಟ್ಟಂತ ಫೈಲ್. ಪ್ರಿಯವರ್ಣಿಕಾ, ಪ್ರಿಯವರ್ಣಿಕಾ. ಸಾರಿ ಸರ್, ವಿಲ್ ಮೀಟ್ ಯು ವೆರಿ ಸೂನ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರುದ್ರಂ ಪಶುಪತಿಂ ಸ್ಥಾನಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಜ್ಞ ಕಿಂ ನ ಮೃತ್ಯುಂ ಕರಿಷ್ಯತಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೇಸ್ ಫೈಲ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀನಿ ಸರ್. ಒಳ್ಳೇದು. ತಗೊಳ್ಳಿ. ಕಿಡ್ನಾಪ್ ಆಗಿದ್ರೆ ಕಿಡ್ನಾಪರ್ಸ್ ಇಷ್ಟೊತ್ತಿಗೆ ಫೋನ್ ಮಾಡಿ ಡಿಮ್ಯಾಂಡ್ ಮಾಡ್ತಿದ್ರು. ಹಾಗಿಲ್ಲ ಅಂದ್ರೆ ಇದನ್ನ ಯಾರೋ ಇಂಟೆನ್ಷನಲ್ ಆಗೇ ಮಾಡಿದ್ದಾರೆ ಸರ್. ವಿಷಯ ಏನು ಅಂತ ಸರಿಯಾಗಿ ಹೇಳಿ. ಅಂದಾಗೆ ಪ್ರವಳಿಕಾ ಅವರ ಹ್ಯಾಬಿಟ್ಸ್ ಏನು? ಬುಕ್ಸ್ ಓದ್ತಾಳೆ, ಟ್ರಾವೆಲಿಂಗ್ ಅಂದ್ರೆ ಇಷ್ಟ. ಅವ್ರಿಗಾಗ್ಲಿ ನಿಮ್ಗಾಗ್ಲಿ ಫ್ಯಾಮಿಲಿ ಕಡೆಯಿಂದನೋ ಅಥವಾ ಪ್ರೊಫೆಷನ್ನಲ್ಲೋ ಯಾರಾದರೂ ಶತ್ರುಗಳಿದ್ದಾರಾ? ನನಗೆ ಸ್ನೇಹಿತರು ಬಿಟ್ರೆ ಶತ್ರುಗಳು ಯಾರೂ ಇಲ್ಲ. 1 ತಿಂಗಳಿಂದ ನಾನು US ನಲ್ಲಿದ್ದೆ. ಇಲ್ಲಿನ ವಿಷಯಗಳು ಗಮನಿಸಿಲ್ಲ. ಅವ್ರ ಬಗ್ಗೆ ಜನರಲ್ ಡೀಟೇಲ್ಸ್ ಅಂದ್ರೆ ಏನು? ಅವಳೇನು ಕೇಳಿದ್ಲೋ ಕೊಟ್ಟಿದ್ದೀನಿ. ಅವಳೇನು ಓದ್ತೀನಿ ಅಂದ್ಲೋ ಓದಿಸಿದ್ದೀನಿ. ಎಲ್ಲಿ ಹೋಗಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಕ್ಕೆ ಬಿಟ್ಟಿದ್ದೀನಿ. ಎಲ್ಲನೂ ಅವಳಿಷ್ಟಾನೆ. ಕೊನೆಗೆ ಮದುವೆ ಕೂಡ. ಇದಲ್ಲ ಸರ್, ಇನ್ನೇನು ಸರ್, ನಮ್ ಸಾಹೇಬ್ರು ಈಗಲೇ ಬೇಜಾರ್ನಲ್ಲಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ನಮ್ ಹುಡುಗಿನ ಕರ್ಕೊ ಬನ್ನಿ. ಅದನ್ ಬಿಟ್ಟು ಏನೇನೋ ಪ್ರಶ್ನೆ ಕೇಳಿ ನಮ್ ಸಾಹೇಬ್ರಿಗೆ ಬೇಜಾರ್ ಮಾಡಕ್ ಹೋಗ್ಬೇಡಿ. ಓಕೆ ಸರ್, ಒಂದ್ಸರ್ತಿ ಪ್ರವಳಿಕಾ ರೂಮ್ ನೋಡ್ಬೇಕು. ಅದೇನೋ ತೋರಿಸಿ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರಿಯವರ್ಣಿಕಾ, ಗೌತಮ್, ಪ್ರತಿ ಮಿಸ್ಟ್ರಿ ಹಿಂದೆ ಏನೋ ಒಂದು ಚಿಕ್ಕ ಕ್ಲೂ ಇರುತ್ತೆ. ಯಾರೋ ಒಬ್ಬರ ಭಯ, ಇನ್ಯಾರ್ದೋ ಅತಿ ಬುದ್ಧಿವಂತಿಕೆ ಕೇಸ್ ಮುಂದಕ್ಕೆ ಹೋಗಕ್ಕೆ ಹೆಲ್ಪ್ ಆಗತ್ತೆ. ಆದರೆ ಈ ಕೇಸ್ ಮುಂದೆ ಹೋಗಕ್ಕೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಎಸ್, ಯು ಆರ್ ರೈಟ್. ಬಟ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಈ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಯಾರಿಗೂ ಹೇಳಬಾರ್ದು.
ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್. ಯಾ ಶ್ಯೂರ್. ಹಲೋ. ನಮಸ್ತೆ ಮೇಡಮ್. ಮಿಸ್ಟ್ರಿ ಸಾಲ್ವ್ ಮಾಡೋದಕ್ಕೆ ನೀವು ಹೋಗ್ತಿರೋಂಥ ಸ್ಪೀಡ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಕೇಸ್ ಬಿಟ್ಟು ಹೋದ್ರೆ ನಿಮ್ಗೂ ಕೂಡ ಒಳ್ಳೇದು, ನಮಗೂ ಒಳ್ಳೇದೆ. ಇಲ್ಲ ಅಂದ್ರೆ ಹೇ, ಯಾರೋ ನೀನು? ಫೋನಲ್ಲಿ ವಾರ್ನಿಂಗ್ ಕೊಡೋದಲ್ವೋ? ದಮ್ ಇದ್ರೆ ನನ್ನ ಎದುರುಗಡೆ ಬಾ. ಸ್ಟುಪಿಡ್ ಫೆಲೋ. ಹೇ ಪ್ರಿಯಾ, ಯಾರು? ಹಾಂ, ಹೇ, ಅಲ್ಲ ಅವ್ನ್ ಯಾರು ಅಂತ. ಕೇಸ್ ಬಿಟ್ಟು ಹೋಗು ಅಂತಾನಲ್ಲ. ಒಂದು ಸಣ್ಣ ಫೋನ್ ಕಾಲ್ಗೆ ಯಾಕೆ ಹಿಂಗೆ ಆಡ್ತಿದ್ಯಾ? ವಾಟ್ ಪ್ರಿಯಾ? ನೀನೇ ತಾನೇ ಹೇಳಿದ್ದು ಯಾರದ್ದೋ ಭಯ, ಇನ್ಯಾರದ್ದೋ ಬುದ್ಧಿವಂತಿಕೆ ಈ ಮಿಸ್ಟ್ರಿನ ಬೇಚೋದಕ್ಕೆ ಸಹಾಯ ಮಾಡತ್ತೆ ಅಂತ. ನೋಡು, ನಾವು ಈ ಕೇಸ್ನ ಸಾಲ್ವ್ ಮಾಡ್ತೀವಿ ಅನ್ನೋ ಅವರ ಭಯನೇ ನಮಗೆ ಸಹಾಯ ಮಾಡುತ್ತೆ. ಜಸ್ಟ್ ಸಿ.